ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ನಹಳ್ಳಿ. ಸ್ನೇಹಿತರೆ, ಇವತ್ತು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚ್ ನಡೀತಾ ಇದೆ. ಸ್ನೇಹಿತರೆ, ನಡೆಯೋದು ಕೋಲ್ಕತ್ತಾದಲ್ಲಿ. ಭಾರತಕ್ಕೆ ಮತ್ತು ವೆಸ್ಟ್ ಇಂಡೀಸ್ಗೆ ಇಬ್ಬರಿಗೂ ಕೂಡ ಕಂಪಲ್ಸರಿ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಪಂದ್ಯ. ಯಾಕಪ್ಪ ಅಂತಂದರೆ ಇಂಡಿಯಾ ಗೆದ್ದರೆ ಮಾತ್ರನೇ ಸೆಮಿಫೈನಲ್ಗೆ ಹೋಗುತ್ತೆ, ವೆಸ್ಟ್ ಇಂಡೀಸ್ ಗೆದ್ದರೆ ಮಾತ್ರನೇ ಸೆಮಿಫೈನಲ್ಗೆ ಹೋಗುತ್ತೆ. ಇವತ್ತು ಯಾರು ಸೋಲ್ತಾರ ಅವರು ಟೂರ್ನಿಮೆಂಟಿಂದ ಔಟ್. ಆ ರೀತಿಯಾಗಿ ಇದೆ ಸ್ನೇಹಿತರೆ, ಯಾರು ಗೆಲ್ತಾರೆ ಅಂತ ನೋಡೋದಾದರೆ ಕಲ್ಕತ್ತಾ ಈಡನ್ ಗಾರ್ಡನ್ಸ್ ಮೈದಾನ ಮೊದಲೇ ತುಂಬ ದೊಡ್ಡ ಮೈದಾನ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ವೆಸ್ಟ್ ಇಂಡೀಸ್ ದೈತ್ಯರು ಇದ್ದಾರಲ್ಲ, ಬ್ಯಾಟಿಂಗ್ ದೈತ್ಯರು, ಅವ್ರನ್ನ ದೈತ್ಯರಂತಲೇ ಹೇಳಬೇಕು. ಏನ್ರಿ, ಶಾಯ್ ಹೋಪ್, ಶಮ್ರಾನ್ ಎಟ್ಮಯ, ರೊಮಾರಿಯಾ ಶೆಫರ್ಡ್, ಜಸೆನ್ ಹೋಲ್ಡರ್, ಇನ್ನೂ ತುಂಬ ಜನ, ರುದರ್ಫೋರ್ಡ್, ಈ ರೀತಿಯಾಗಿ ಎಲ್ಲ ಇರುವಂತಹ ಬ್ಯಾಟಿಂಗ್ ದೈತ್ಯರು. ಆ ದೈತ್ಯರನ್ನು ನಮ್ಮ ಬೌಲರ್ಗಳು ಯಾವ ರೀತಿ ಕಟ್ಟಾಕ್ತಾರೆ ಅನ್ನೋದು ತುಂಬಾ ಮುಖ್ಯವಾದಂತಹ ವಿಷಯ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ನೋಡಿ, ನಾಯಕ ಶಾಯ್ ಹೋಪ್ ಇದ್ದಾರಲ್ಲ, ಒಳ್ಳೆ ಬ್ಯಾಟ್ಸ್ಮನ್, ಮತ್ತು ರೋಮನ್ ಪೋವೆಲ್, ಇವರೆಲ್ಲ ವೆಸ್ಟ್ ಇಂಡೀಸ್ ತಂಡ ಅಂತ ಒಂದು ತಂಡವನ್ನು ನೋಡಿದ್ರೆ ಭಯ ಹುಟ್ಟುತ್ತೆ. ಆ ರೀತಿಯಾದಂತಹ ತಂಡ. ಮತ್ತು ಈ ತಂಡದಲ್ಲಿ ಇನ್ನೂ ಒಂದು ವೀಕ್ನೆಸ್ ಕೂಡ ಇದೆ. ಅವರು ಎಂಥದ್ದೇ ದೊಡ್ಡ ಹೊಡಿಬಡಿ ದೈತ್ಯರಾಗಿದ್ದರೂ ಕೂಡ ಕೆಲವೊಮ್ಮೆ ತಪ್ಪ ಅಂತ ಉದುರ್ತಕ್ಕಂತಹ ವೀಕ್ನೆಸ್ ಕೂಡ ಅವರಲ್ಲಿ ಇದೆ. ನಮ್ಮ ಬೌಲರ್ಗಳು ತುಂಬ ಚೆನ್ನಾಗಿ ಕಟ್ಟಾಕ್ತಾರೆ ಅನ್ನೋ ಒಂದು ಭರವಸೆ ಇದೆ. ಇಲ್ಲಿ ರನ್ ರೇಟ್ ಎಲ್ಲ ಮ್ಯಾಟ್ರೇ ಆಗಲ್ಲ, ಗೆಲ್ಲಬೇಕಷ್ಟೇ ಸೋತವ್ರ ಮನೆ ಕಡೆ. ಮತ್ತು ವೆಸ್ಟ್ ಇಂಡೀಸ್ ಕಡೆ ಬೌಲಿಂಗ್ ಸ್ವಲ್ಪ ಡಮ್ಮಿನೇ ಇರೋದು, ಅಂತಹ ಒಳ್ಳೆ ಬೌಲರ್ ಯಾರೂ ಇಲ್ಲ. ಅದೊಂದು ಭಾರತಕ್ಕೆ ಪ್ಲಸ್ ಪಾಯಿಂಟು. ಮತ್ತು ಅವರ ಬ್ಯಾಟಿಂಗ್ ದೈತ್ಯರನ್ನು ಕಟ್ಟಿ ಹಾಕಲಿಕ್ಕೆ ನಮ್ಮ ಸ್ಪಿನ್ನರ್ಸ್ ತುಂಬಾ ಒಳ್ಳೆ ಪಾತ್ರವನ್ನು ನಿಭಾಯಿಸಬೇಕಾಗ್ತದೆ. ಯಾಕಂದರೆ ಅಕ್ಷರ್ ಪಟೇಲ್ ಆಗಲಿ, ಕುಲ್ದೀಪ್ ಯಾದವ್ ಆಗಲಿ, ಸದ್ಯಕ್ಕೆ ಕುಲ್ದೀಪ್ ಯಾದವ್ ಇಲ್ಲ, ಅವರು ಬರ್ಬೋದು ಅಂತ ನಮ್ಗೆ ಅನ್ನಿಸ್ತಾ ಇದೆ. ಕುಲ್ದೀಪ್ ಯಾದವ್ ಒಳ್ಳೆ ಚೆನ್ನಾಗಿ ಕಟ್ಟಾಕ್ಬೋದು ಅಂತ ನನಗನ್ನಿಸ್ತಾ ಇದೆ. ಮತ್ತು ಭಾರತದ ಪರ ನೋಡೋದಾದರೆ ಪಾಸಿಟಿವ್ ಇಂಟೆಂಟೇ ಇದೆ. ಭಾರತದ ಪರ ಪಾಸಿಟಿವ್ ಇಂಟೆಂಟ್ ಅನ್ನೋದಕ್ಕಿಂತ ಪಾಸಿಟಿವ್ ವೈಬ್ಸ್ ಭಾರತದ ಕಡೆ ಕೂಡ ಇದೆ. ಯಾವತ್ತೂ ಕೂಡ ಫಾರ್ಮಿಗೆ ಬರದಂತಹ ಅಭಿಷೇಕ್ ಶರ್ಮಾ ಫಾರ್ಮಿಗೆ ಬಂದಿದ್ದಾರೆ, ತಿಲಕ್ ವರ್ಮಾ ಫಾರ್ಮಿಗೆ ಬಂದಿದ್ದಾರೆ. ಭಾರತದ ಗಂಡು ಗಲಿಗಳೆಲ್ಲ ಒಟ್ಟಿಗೆ ಆಯುಧ ಹಿಡಿದು ಸನ್ನದ್ಧರಾಗಿದ್ದಾರೆ ಈ ಒಂದು ಮ್ಯಾಚ್ಗೆ. ಇದನ್ನು ಕ್ವಾರ್ಟರ್ ಫೈನಲ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ಇಲ್ಲಿ ನಮ್ಮ ಬ್ಯಾಟಿಂಗ್ ದೈತ್ಯರು ಚೆನ್ನಾಗಿ ಆಡಿದ್ರು, ಬಟ್ ಬೌಲಿಂಗ್ ವಿಭಾಗದಲ್ಲಿ ಸ್ವಲ್ಪ ಕಳಪೆಯನ್ನು ತೋರಿಸಿದ್ರು. ಜಿಂಬಾಬ್ವೆ ಎದುರು ಆ ಶಿವಮ್ ದುಬೆ ಮತ್ತು ಅದೇನೇನೋ ಇದು ಮಾಡಿದ್ರಲ್ಲ, ಅದರಿಂದ ಸ್ವಲ್ಪ ಆ ಕಳಪೆ ಆಟ ಈಗ ಮಾಡಬಾರ್ದು. ಬಿಕಾಸ್ ಯಾಕಪ್ಪ ಅಂತಂದರೆ ಎಲ್ಲೂ ಕೂಡ ಸ್ವಲ್ಪ ಇದಾಗಿ ಕೂರಲೇಬಾರ್ದು, ವಿಶ್ರಾಂತಿ ಪಡಿಲೇಬಾರ್ದು. ಬಿಕಾಸ್ ಅದನ್ನೇ ಒಂದು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡು ನಮ್ಮ ಮೇಲೆ ಸವಾರಿ ಮಾಡ್ತಕ್ಕಂಥ ಟೀಮು ಅದು ವೆಸ್ಟ್ ಇಂಡೀಸು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ವೆಸ್ಟ್ ಇಂಡೀಸ್ ಏನು ಸಾಮಾನ್ಯವಾದಂತಹ ತಂಡ ಅಲ್ಲ. 2 ಬಾರಿ, ನಾವೆರಡು ಬಾರಿ ಗೆದ್ದಿರೋದು ರೀಸೆಂಟಾಗಿ. ಫಸ್ಟ್ನೇ ಸಲ 2007 ಗೆದ್ದಿದ್ದೀವಿ, 2024 ಗೆದ್ದಿದ್ದೀವಿ. ಆದರೆ ನಮಗೀಗ ಮೊದಲೇ ವೆಸ್ಟ್ ಇಂಡೀಸ್ 2 ಬಾರಿ ವಿಶ್ವಕಪ್ ಗೆದ್ದಿದೆ, ವರ್ಲ್ಡ್ ಕಪ್. 2012 ಶ್ರೀಲಂಕಾ ವಿರುದ್ಧ, 2016 ಇಂಗ್ಲೆಂಡ್ ವಿರುದ್ಧ. 2012 ಶ್ರೀಲಂಕಾ ವಿರುದ್ಧ ಆದರೂ ಅದು ಅವ್ರ ದೇಶಕ್ಕೆ ಹೋಗಿ ಅವ್ರನ್ನೇ ಸೋಲಿಸಿ ಬಂದಂತಹ ದಾಖಲೆ ಅದು. ಕ್ರೀಸ್ಗೆಲ್ಲ ಇದ್ದರು ಅವಾಗ, ಚೆನ್ನಾಗಿ ಗೆದ್ದರು ಅವಾಗ. 2016 ಒಂದು ಇದನ್ನು ನೀವು ನೋಡಿರ್ಬೋದು. 2014 ಶ್ರೀಲಂಕಾ ಗೆಲ್ಲುತ್ತೆ, 2016 ನಮ್ಮ ಭಾರತದಲ್ಲೇ ಆಗುತ್ತೆ. ಕಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಫೈನಲ್ ನಡೆಯುತ್ತೆ. ಆಗ ಸೆಮಿಫೈನಲ್ನಲ್ಲಿ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಎದುರಾಗಿರ್ತವೆ. 2016 192 ರನ್ನನ್ನು ಕಲೆ ಹಾಕಿರುತ್ತೆ ಭಾರತ ತಂಡ. ಆ 192 ರನ್ನನ್ನು ಲೀಲಾಜಾಲವಾಗಿ ಚೇಸ್ ಮಾಡಿ ಬಿಸಾಕ್ತಾರೆ ವೆಸ್ಟ್ ಇಂಡೀಸ್ ಅವರು. ಅದು ಲ್ಯಾಂಡ್ ಸೈಮನ್ಸ್ ಅಂತ ಒಬ್ಬ ವ್ಯಕ್ತಿ, ಏನು ಹೊಡಿತಾರ್ರಿ ಅವರು, ಯಪ್ಪೋ 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 ಯಪ್ಪ. ಭಾರತಕ್ಕೆ ಮಗ್ಗಲ ಮುಳ್ಳಾಗಿಬಿಟ್ಟ ಆ ವ್ಯಕ್ತಿ ಅವತ್ತು. ಅದೇ ರೀತಿಯಾಗಿ ಫೈನಲ್ಗೆ ಬಂದಂತಹ ವೆಸ್ಟ್ ಇಂಡೀಸ್ ಇಂಗ್ಲೆಂಡ್ ವಿರುದ್ಧ
ಇನ್ನೇನು ಸೋತೇ ಬಿಡ್ತಾರೆ ಅನ್ನೋ ಒಂದು ರೋಚಕ ಪಂದ್ಯದಲ್ಲಿ ಒಬ್ಬ ಬೌಲರ್ ಬ್ರಾತ್ವೇಟ್ ಅಂತ ಇದ್ನೋ ಆ ವ್ಯಕ್ತಿ ಆಡ್ತಾರೆ ಕಂಟಿನ್ಯೂ 4 ಸಿಕ್ಸು ಕೊನೆ ಓವರಲ್ಲಿ, ಅದು ಬೌಲರು ಹೊಡೆದಿದ್ದು. ವೆರಿ ಗ್ರೇಟ್, ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ಈಗಲೂ ಕೂಡ. ಆದರೆ ಅದರ ನಂತರ ವೆಸ್ಟ್ ಇಂಡೀಸ್ ತಂಡ ಒಳ್ಳೊಳ್ಳೆ ಬ್ಯಾಟಿಂಗ್ ದೈತ್ಯರು ಇದ್ದರೂ ಕೂಡ ತಾನು ಸ್ವಲ್ಪ ಕುಸಿತಾ ಹೋಗುತ್ತೆ. ಈ ರೀತಿಯಾಗಿ ಹಿಂಗೆ ಕುಸಿತಾ ಹೋಗುತ್ತೆ. ಈಗ 2026ರಲ್ಲಿ ಒಳ್ಳೆ ಪ್ರದರ್ಶನವನ್ನು ಕೊಡ್ತಾ ಇದೆ. ಆ ಪ್ರದರ್ಶನ ಭಾರತ ದೇಶಕ್ಕೆ ಮಗ್ಗಲು ಮುಳ್ಳಾಗದೇ ಇರಲಿ ಅಂತ ನಾನು ಭಾವಿಸ್ತೀನಿ. ಯಾಕಪ್ಪ ಅಂತಂದರೆ ನಮ್ಮಲ್ಲೂ ಕೂಡ ಬಡಿ ದೈತ್ಯರಿದ್ದಾರೆ. ಅಭಿಷೇಕ್ ಶರ್ಮಾ ಫಾರ್ಮಿಗೆ ಬಂದಿದ್ದಾರೆ, ತಿಲಕ್ ವರ್ಮಾ ಫಾರ್ಮಿಗೆ ಬಂದಿದ್ದಾರೆ, ಆಡಿದಿರಲ್ಲ. ಹಾರ್ದಿಕ್ ಪಾಂಡ್ಯ ಫಾರ್ಮಲ್ಲೇ ಇದ್ದಾರೆ, ಸೂರ್ಯ ಫಾರ್ಮಿಗೆ ಬಂದಿದ್ದಾರೆ. ಸೊ ಇವರೆಲ್ಲ ಫಾರ್ಮ್ಗಳನ್ನು ಒಟ್ಟಾರೆಯಾಗಿ ಕಲೆ ಹಾಕಿ ಇವತ್ತು ಭಾರತ ತಂಡ ಆ ವೆಸ್ಟ್ ಇಂಡೀಸ್ ತಂಡವನ್ನು ಸೋಲಿಸಿ ಸೆಮಿಫೈನಲ್ಗೆ ದಾಪುಗಾಲಿಡಬೇಕು ಅನ್ನೋದು ನಿಮ್ಮೆಲ್ಲರ ಒಂದು ಆಶಯ ಆಗಿದೆ. ಮತ್ತು ಕಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಆಡಿರುವ ಅಪಾರ ಅನುಭವ ಭಾರತ ತಂಡಕ್ಕೂ ಇದೆ, ವೆಸ್ಟ್ ಇಂಡೀಸ್ ತಂಡಕ್ಕೂ ಇದೆ. ಆದರೆ ಭಾರತ ತಂಡಕ್ಕೆ ಸ್ವಲ್ಪ ಜಾಸ್ತಿ ಇದೆ. ಮತ್ತು ಹಳೆಯ ಪಂದ್ಯದಲ್ಲಿ ಆದಂತಹ ಕೆಲವು ಕಹಿ ಘಟನೆಗಳು ಈ ಪಂದ್ಯದಲ್ಲಿ ಆಗಬಾರ್ದು. ಉದಾಹರಣೆಗೆ ಬೌಲಿಂಗ್ ವಿಭಾಗದಲ್ಲಾಗಿರ್ಬೋದು. ಮತ್ತು USA ವಿರುದ್ಧ ಇವರು ಆಡಿದಂಥ ಪರಿ ಯಾವ ರೀತಿಯಾಗಿತ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಎಲ್ಲರೂ ಒಂದು ಕಡೆಯಿಂದ ಪೆವಿಲಿಯನ್ ಪರೇಡ್ ಆಗೋಗಿಬಿಡ್ತು. ಆ ಪೆವಿಲಿಯನ್ ಪರೇಡ್ ಆಗಬಾರ್ದು ಅನ್ನೋದಾದರೆ ತುಂಬ ಚೆನ್ನಾಗಿ ಆಡಬೇಕು. ಮತ್ತು ಸ್ನೇಹಿತರೆ, ಭಾರತ ದೇಶ ಈ ಬಾರಿಯ ವಿಶ್ವಕಪ್ಪನ್ನು ಗೆದ್ದರೆ ಕಂಟಿನ್ಯೂ 2 ಬಾರಿ ಗೆದ್ದಂಗಾಗುತ್ತೆ. ಅತಿ ಹೆಚ್ಚು ವಿಶ್ವಕಪ್ ಗೆದ್ದಂತಹ ಮೊದಲನೇ ತಂಡ ಆಗುತ್ತೆ. 3 ಬಾರಿ ವಿಶ್ವಕಪ್ ಗೆದ್ದಂಥ ಮೊದಲನೇ ತಂಡ ಭಾರತ ತಂಡ ಆಗುತ್ತೆ. ಅದು ಒಂದು ಈಡೇರಲಿ ಅನ್ನೋದು ನನ್ನ ಒಂದು ಆಸೆ. ಇವರು ಸೌತ್ ಆಫ್ರಿಕಾ ವಿರುದ್ಧ ಕೆಲವೊಂದು ತಪ್ಪು ಘಟನೆಗಳನ್ನ ಮಾಡಿಕೊಂಡ್ರು. ಸೌತ್ ಆಫ್ರಿಕಾವನ್ನು ಸ್ವಲ್ಪ ಕಡಿಮೆದರಲ್ಲೇ ರಿಸ್ಟ್ರಿಕ್ಟ್ ಮಾಡೋದ್ರಲ್ಲಿ ಯಶಸ್ವಿ ಆದ್ರಾದರೂ ಕೂಡ ಬ್ಯಾಟಿಂಗ್ ವಿಭಾಗದಲ್ಲಿ ತುಂಬಾ ಕೈಕೊಟ್ಟು ಬಿಟ್ಟರು. ಉದಾಹರಣೆಗೆ ಅಭಿಷೇಕ್ ಶರ್ಮಾ ಇರ್ಬೋದು, ತಿಲಕ್ ವರ್ಮಾ ಇರ್ಬೋದು, ಸೂರ್ಯಕುಮಾರ್ ಯಾದವ್ ಒಳ್ಳೆ ಆಡಲೇ ಇಲ್ಲ. ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಸುಮಾರಾಗಿ ಆಡಿದ್ರು, ಆ್ಯಂಕರಿಂಗ್ ರೋಲ್ ಫಾಲೋ ಮಾಡಿದ್ರು. ಬಿಟ್ಟರೆ ಒಂದು ಒಳ್ಳೆ ಇದೇನು ಆಗಲಿಲ್ಲ. ಮತ್ತು ಇದು ಎಲ್ಲಕ್ಕಿಂತ ಹೆಚ್ಚಾಗಿ ಏನಾಯಿತು ಅಂತಂದರೆ ಆ ಇದರಲ್ಲಿ ಅತಿ ಹೆಚ್ಚು ಬಿಗ್ ಮಾರ್ಜಿನ್ನಿಂದ ಸೋತರು. ಪ್ಲಸ್ ಆತ್ಮವಿಶ್ವಾಸ ಕುಗ್ತು ಅವ್ರಿಗೆ. ಸ್ಟಾರ್ಟಿಂಗಲ್ಲೇ ಆತ್ಮವಿಶ್ವಾಸ ಕಳೆದುಕೊಂಡ ಪರಿಣಾಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಸೋಲಲಿಕ್ಕೆ ಕಾರಣ ಆಯಿತೆ. ಬಿಟ್ಟರೆ ಇನ್ನೇನೂ ಕಾರಣ ಆಗಿರಲಿಲ್ಲ. ಹೊಡಿತಕ್ಕಂಥ ದೈತ್ಯರು ನಮ್ಮಲ್ಲೂ ಇದ್ದರು, ಬಟ್ ಹೊಡಿಲಿಲ್ಲ. ಸ್ನೇಹಿತರೆ, ಇನ್ನೊಂದು ವಿಷಯ ಏನು ಹೇಳ್ಬೋದು ಅಂತಂದರೆ, ವೆಸ್ಟ್ ಇಂಡೀಸ್ ನಮ್ಮ ಬಾರಿ ತುಂಬ ಸಲ ಎದುರಾಳಿ ಆಗಿದೆ ವರ್ಲ್ಡ್ ಕಪ್ಪಲ್ಲಿ. ಎದುರಾಳಿ ಆದರೆ ಏನಾಗಿದೆ ಅಂತಂದರೆ, ODIಯಲ್ಲಿ ಜಾಸ್ತಿ ನಮಗೆ ಗೆಲುವು ಸಿಕ್ಕಿದೆ, ಆದರೆ T20ಯಲ್ಲಿ ಜಾಸ್ತಿ ಅವ್ರಿಗೆ ಎತ್ಕೊಂಡಿದ್ದಾರೆ. ಇದೊಂದು ಮೈನಸ್ ಪಾಯಿಂಟು ನಮಗೆ. ನೀವು ನೋಡಿರ್ಬೋದು, ವೆಸ್ಟ್ ಇಂಡೀಸು ಇತ್ತೀಚೆಗೆ ವರ್ಲ್ಡ್ ಕಪ್ಪಿಗೆ ಬಂದಿರಲಿಲ್ಲ ಜಾಸ್ತಿ. 2021ರಲ್ಲಾಗಿರ್ಬೋದು, 2024ರಲ್ಲಿ ವರ್ಲ್ಡ್ ಕಪ್ಪಿಗೆ ಸೆಲೆಕ್ಷನ್ನೇ ಆಗಿರಲಿಲ್ಲ. ಅವರು ಆ ಮಟ್ಟಕ್ಕೆ ಹೊರಟೋಗಿದ್ರು. ಈಗ ಸೆಲೆಕ್ಷನ್ ಆಗಿದ್ದಾರೆ. ಮತ್ತು ಅವರಲ್ಲೂ ಕೂಡ ಒಳ್ಳೊಳ್ಳೆ ಬೌಲರ್ಗಳಿದ್ದಾರೆ. ಬೌಲರ್ ಪ್ಲಸ್ ಬ್ಯಾಟ್ಸ್ಮನ್ ಎರಡೂ ಕಂಡ್ರಿ. ಅವರು ಒಂಥರ ಆಲ್ರೌಂಡ್ರು. 11 ಜನನೂ ಕೂಡ ಆಲ್ರೌಂಡ್ರೇ ಇರ್ತಾರೆ ಅವರಲ್ಲಿ. ಜೆಸನ್ ಹೋಲ್ಡರ್ ಬೌಲರ್ ಆ್ಯಂಡ್ ಬ್ಯಾಟರ್, ರೆಮಾರೆ ಶಬರ್ಡ್ ಬೌಲರ್ ಆ್ಯಂಡ್ ಬ್ಯಾಟರ್. ಇನ್ನೇನು ಬೇಕ್ರಿ, ಅವ್ರ ಬಗ್ಗೆ ಒಳ್ಳೆ ಇದಿದೆ. ಆದರೆ ನಮ್ಮಲ್ಲಿ ಆ ಒಂದು ಪಾಸಿಟಿವ್ ವೈಬ್ಸ್ ಇಲ್ಲ. ಆ ಪಾಸಿಟಿವ್ ವೈಬ್ಸ್ ಬರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ನಮ್ಮ ಭಾರತ ದೇಶ ಗೆಲ್ಲಲಿ ಈ ಒಂದು ಪಂದ್ಯದಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.